ದಿನಕ್ಕೆ ಗಂಟೆಗಟ್ಟಲೆ ಪೂಜೆ ಮಾಡಿದರೂ ಫಲ ಸಿಗುತ್ತಿಲ್ಲವೇ? ಹಾಗಾದರೆ ನೀವು ಮಾಡುವ ದೀಪಾರಾಧನೆಯಲ್ಲಿ ಈ ಒಂದು ಸಣ್ಣ ತಪ್ಪು ಇರಬಹುದು. ಅಷ್ಟೈಶ್ವರ್ಯಗಳು ಲಭಿಸಬೇಕೆಂದರೆ ಶುಕ್ರವಾರ ಸಂಜೆ ಮನೆಯಲ್ಲಿ ದೀಪಾರಾಧನೆ ಹೇಗೆ ಮಾಡಬೇಕು? ಕೆಲವರ ಮನೆಗೆ ಹೋದಾಗ ನಮಗೆ ತಿಳಿಯದೆಯೇ ಒಂದು ರೀತಿಯ ಪ್ರಶಾಂತತೆ ಸಿಗುತ್ತದೆ. ಅವರು ಅಷ್ಟೇನೂ ದೊಡ್ಡ ಪೂಜೆಗಳನ್ನು ಮಾಡುತ್ತಿರುವಂತೆ ಕಾಣಿಸುವುದಿಲ್ಲ, ಆದರೆ ಅವರ ಮನೆಯಲ್ಲಿ ಯಾವಾಗಲೂ ಸಿರಿ ಸಂಪತ್ತು ಮತ್ತು ಆಯುರಾರೋಗ್ಯಕ್ಕೆ ಕೊರತೆ ಇರುವುದಿಲ್ಲ. ಇನ್ನೊಂದೆಡೆ ದಿನದ ಪಟ್ಟುಗಟ್ಟಲೆ ಗಂಟೆಗಳ ಕಾಲ ಪೂಜೆ ಮಾಡುವ ಮನೆಗಳಲ್ಲಿ ಮಾತ್ರ ಯಾವುದಾದರೊಂದು ಅಶಾಂತಿ, ಅನಾರೋಗ್ಯ ಅಥವಾ ಆರ್ಥಿಕ ಸಂಕಷ್ಟಗಳು ಕಾಡುತ್ತಲೇ ಇರುತ್ತವೆ. ಇದಕ್ಕೆ ಕಾರಣ ಏನೆಂದು ಎಂದಾದರೂ ಯೋಚಿಸಿದ್ದೀರಾ? ದೇವರಿಗೆ ಪೂಜೆ ಮಾಡುವುದು ಮುಖ್ಯವಲ್ಲ, ಅದನ್ನು ಹೇಗೆ ಮಾಡುತ್ತಿದ್ದೇವೆ ಎಂಬುದು ಮುಖ್ಯ. ಮುಖ್ಯವಾಗಿ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ಶುಕ್ರವಾರದಂದು ಗೋಧೂಳಿ ಸಮಯದಲ್ಲಿ ಹಚ್ಚುವ ಒಂದು ಪುಟ್ಟ ದೀಪ ನಿಮ್ಮ ಹಣೆಬರಹವನ್ನೇ ಬದಲಾಯಿಸುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ? ಹೌದು, ನೀವು ಕೇಳುತ್ತಿರುವುದು ನಿಜ. ತಲೆಮಾರುಗಳಿಂದ ನಮ್ಮ ಹಿರಿಯರು ಪಾಲಿಸಿಕೊಂಡು ಬರುತ್ತಿದ್ದ, ಆದರೆ ಕಾಲಕ್ರಮೇಣ ನಾವು ಮರೆತು ಹೋಗುತ್ತಿರುವ ಕೆಲವು ಅದ್ಭುತ ದೀಪಾರಾಧನೆಯ ರಹಸ್ಯಗಳಿವೆ. ಆ ರಹಸ್ಯಗಳನ್ನು ಪಾಲಿಸಿದರೆ ಸಾಕ್ಷಾತ್ ಆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ದಾರಿದ್ರ್ಯ ದೂರವಾಗಿ ಅಷ್ಟೈಶ್ವರ್ಯಗಳನ್ನು ಸಿದ್ಧಿಸುವ ಆ ದೀಪಾರಾಧನೆಯ ರಹಸ್ಯಗಳೇನು? ಅದರಲ್ಲಿ ನಾವು ತಿಳಿಯದೆ ಮಾಡುವ ತಪ್ಪುಗಳೇನು? ಈ ಮುಖ್ಯವಾದ ವಿಷಯಗಳನ್ನು ಈಗ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿರುವ ಪ್ರತಿ ಮಾತು ನಿಮ್ಮ ಕುಟುಂಬದ ಶ್ರೇಯಸ್ಸಿಗೆ ಉಪಯೋಗವಾಗುವಂತಹುದು. ಆದ್ದರಿಂದ ಕೊನೆಯವರೆಗೂ ನೋಡಿ. ಆ ದೇವಿಯ ಕೃಪೆಗೆ ಪಾತ್ರರಾಗಿ. ಅಸಲಿಗೆ ಶುಕ್ರವಾರ ಸಂಜೆಯ ದೀಪಾರಾಧನೆ ಏಕೆ ಅಷ್ಟು ವಿಶೇಷ? ಹಗಲು ಮತ್ತು ರಾತ್ರಿ ಸೇರುವ ಆ ಸಂಧ್ಯಾ ಸಮಯವನ್ನು ಗೋಧೂಳಿ ವೇಳೆ ಎನ್ನುತ್ತಾರೆ. ಸೂರ್ಯಾಸ್ತವಾಗುವ ಆ ಸಮಯದಲ್ಲಿಯೇ ಸಕಲ ದೇವತೆಗಳು ಭೂಮಿಯ ಮೇಲೆ ಸಂಚರಿಸುತ್ತಾರೆಂದು ಮತ್ತು ನಮ್ಮ ಪ್ರಾರ್ಥನೆಗಳು ನೇರವಾಗಿ ಅವರಿಗೆ ತಲುಪುತ್ತವೆ ಎಂದು ಪುರಾಣಗಳು ಹೇಳುತ್ತವೆ. ಈ ದೀಪಾರಾಧನೆಯ ಸಿದ್ಧತೆಗಳು ಸಂಜೆಯಲ್ಲ, ಬೆಳಿಗ್ಗೆಯಿಂದಲೇ ಆರಂಭವಾಗಬೇಕು. ದೇವಿಗೆ ಸ್ವಚ್ಛತೆ ಎಂದರೆ ಪ್ರಾಣ. ಹಾಗಾಗಿ ಬೆಳಿಗ್ಗೆಯೇ ಮನೆ ಮತ್ತು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿಕೊಳ್ಳಬೇಕು. ಸಂಜೆ 5 ಗಂಟೆಯ ಒಳಗಾಗಿ ಕೆಲಸಗಳನ್ನೆಲ್ಲ ಮುಗಿಸಿ, ತಲೆ ಒಣಗಿಸದೆ ಕಂಠಸ್ನಾನ ಮಾಡಿ, ಒಗೆದ ಬಟ್ಟೆಗಳನ್ನು ಧರಿಸಿ ಗೃಹಿಣಿಯು ಲಕ್ಷ್ಮೀ ಕಳೆಯಿಂದ ಸನ್ನದ್ಧಳಾಗಬೇಕು. ದೇವರ ಕೋಣೆಗೆ ಹೋಗುವ ಮುನ್ನ ಮನೆಯ ಮುಖ್ಯದ್ವಾರ ಅಂದರೆ ಹೊಸ್ತಿಲ ಬಳಿ ಒಂದು ಪುಟ್ಟ ಕೆಲಸ ಮಾಡಬೇಕು. ಹೊಸ್ತಿಲನ್ನು ಲಕ್ಷ್ಮೀದೇವಿ ಎಂದು ಭಾವಿಸಿ ಅರಿಶಿನ ಹಚ್ಚಿ, ಕುಂಕುಮದ ಬೊಟ್ಟು ಇಟ್ಟು, ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ಹೂವುಗಳಿಂದ ಅಲಂಕರಿಸಬೇಕು. ಆನಂತರ ತುಳಸಿ ಗಿಡದ ಬಳಿ ಒಂದು ಪುಟ್ಟ ಮಣ್ಣಿನ ಹಣತೆಯಲ್ಲಿ ಹಸುವಿನ ತುಪ್ಪದಿಂದ ದೀಪ ಹಚ್ಚಬೇಕು. ಆ ಬಳಿಕವೇ ಮನೆಯ ಪ್ರಮುಖ ಬಾಗಿಲು ಮತ್ತು ಕಿಟಕಿಗಳನ್ನು ತೆರೆದಿಟ್ಟು ದೇವರ ಕೋಣೆಗೆ ಹೋಗಬೇಕು. ಹೀಗೆ ಮಾಡುವುದರಿಂದ ಮನೆಯ ಹೊರಗಿರುವ ಸಕಾರಾತ್ಮಕ ಶಕ್ತಿಯನ್ನು ಮನೆಗೆ ಆಹ್ವಾನಿಸಿದಂತಾಗುತ್ತದೆ. ಇನ್ನು ದೀಪಾರಾಧನೆಯ ವಿಷಯಕ್ಕೆ ಬಂದರೆ, ನಾವು ಮಾಡುವ ಅತಿ ದೊಡ್ಡ ತಪ್ಪು ಬಳಸುವ ದೀಪದ ಕುಂದಗಳು. ಯಾವುದೇ ಪರಿಸ್ಥಿತಿಯಲ್ಲೂ ಸ್ಟೀಲ್ ಕುಂದಗಳನ್ನು ಬಳಸಬಾರದು. ಬೆಳ್ಳಿ, ಹಿತ್ತಾಳೆ, ಕಂಚು ಅಥವಾ ಮಣ್ಣಿನ ಹಣತೆಗಳನ್ನು ಮಾತ್ರ ಬಳಸಬೇಕು. ಅವುಗಳನ್ನು ಗುರುವಾರವೇ ಸ್ವಚ್ಛಗೊಳಿಸಿ ಇಟ್ಟುಕೊಳ್ಳುವುದು ಉತ್ತಮ. ಸ್ವಚ್ಛವಾಗಿರುವ ಕುಂದಗಳಿಗೆ ಗಂಧ, ಕುಂಕುಮದ ಬೊಟ್ಟು ಇಟ್ಟು ಅವುಗಳನ್ನು ನೇರವಾಗಿ ನೆಲದ ಮೇಲೆ ಇಡದೆ ಒಂದು ಪುಟ್ಟ ತಟ್ಟೆಯಲ್ಲಿ ಅಕ್ಷತೆ ಕಾಳುಗಳನ್ನು ಹಾಕಿ ಅದರ ಮೇಲೆ ಪ್ರತಿಷ್ಠಾಪಿಸಬೇಕು. ಆಸನವಿಲ್ಲದೆ ದೀಪವನ್ನು ಹಚ್ಚಬಾರದು. ಎಣ್ಣೆಯ ವಿಷಯಕ್ಕೆ ಬಂದರೆ ಹಸುವಿನ ತುಪ್ಪ ಅಥವಾ ಶುದ್ಧವಾದ ಎಳ್ಳೆಣ್ಣೆಯನ್ನು ಮಾತ್ರ ಬಳಸಬೇಕು. ಯಾವುದೇ ಕಾರಣಕ್ಕೂ ಶೇಂಗಾ ಎಣ್ಣೆ ಅಥವಾ ಸೂರ್ಯಕಾಂತಿ ಎಣ್ಣೆಯನ್ನು ಬಳಸಬಾರದು. ಬತ್ತಿಗಳು ಕೂಡ ಬಹಳ ಮುಖ್ಯ. ಬಿಳಿ ಹತ್ತಿ ಬತ್ತಿಗಳು ಒಳ್ಳೆಯದೇ, ಆದರೆ ತಾವರೆ ನಾರಿನಿಂದ ಮಾಡಿದ ಬತ್ತಿಗಳನ್ನು ಬಳಸಿದರೆ ವಿಶೇಷವಾದ ಧನ ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಾಗೆಯೇ ಒಂದು ಹಣತೆಯಲ್ಲಿ ಯಾವಾಗಲೂ ಒಂದೇ ಬತ್ತಿ ಇಡಬಾರದು. 2 ಬತ್ತಿಗಳನ್ನು ಸೇರಿಸಿ ಹಚ್ಚಬೇಕು. ದೀಪ ಹಚ್ಚುವಾಗ ಅದರ ಮುಖಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಇರುವಂತೆ ನೋಡಿಕೊಳ್ಳಬೇಕು. ಪೂರ್ವ ದಿಕ್ಕಿನಿಂದ ಆಯುರಾರೋಗ್ಯ, ಉತ್ತರ ದಿಕ್ಕಿನಿಂದ ಅಷ್ಟೈಶ್ವರ್ಯಗಳು ಉಂಟಾಗುತ್ತವೆ.
ದಕ್ಷಿಣ ದಿಕ್ಕಿಗೆ ಯಾವಾಗಲೂ ಹಚ್ಚಬಾರದು. ದೀಪವನ್ನು ನೇರವಾಗಿ ಬೆಂಕಿಪೆಟ್ಟಿಗೆಯ ಕಡ್ಡಿಯಿಂದ ಹಚ್ಚುವುದು ಬಹಳಷ್ಟು ಜನರು ಮಾಡುವ ಇನ್ನೊಂದು ದೊಡ್ಡ ತಪ್ಪು. ಇದು ಮಹಾಪಾಪ. ಒಂದು ಪುಟ್ಟ ಕರ್ಪೂರ ಅಥವಾ ಅಗರಬತ್ತಿ ಹಚ್ಚಿ ಅದರ ಮೂಲಕ ಮಾತ್ರ ದೀಪವನ್ನು ಬೆಳಗಬೇಕು. ಆ ಸಮಯದಲ್ಲಿ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರದಂತೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಎನ್ನುವ ಶ್ಲೋಕವನ್ನು ಅಥವಾ ಕನಿಷ್ಠ ಓಂ ಮಹಾಲಕ್ಷ್ಮಿಯೈ ನಮ ಎಂದು ಸ್ಮರಿಸಿಕೊಳ್ಳಬೇಕು. ದೀಪ ಹಚ್ಚಿದ ಮೇಲೆ ಹಾಲು, ಪಾಯಸ ಅಥವಾ ಕನಿಷ್ಠ ಬೆಲ್ಲದ ತುಂಡನ್ನಾದರೂ ನೈವೇದ್ಯವಾಗಿ ಸಮರ್ಪಿಸಬೇಕು. ಆದರೆ ದೀಪಾರಾಧನೆಯನ್ನು ಎಷ್ಟು ಶ್ರದ್ಧೆಯಿಂದ ಮಾಡುತ್ತೇವೆಯೋ ಆ ಸಮಯದಲ್ಲಿ ಕೆಲವು ಕೆಲಸಗಳನ್ನು ಮಾಡದೇ ಇರುವುದು ಕೂಡ ಅಷ್ಟೇ ಮುಖ್ಯ. ಸಂಜೆ ಮನೆಯಲ್ಲಿ ಯಾರೂ ಅಳಬಾರದು, ಮಕ್ಕಳನ್ನು ಹೊಡೆಯಬಾರದು. ಗೋಧೂಳಿ ವೇಳೆಯಲ್ಲಿ ನಿದ್ರೆ ಮಾಡಿದರೆ ಮನೆಯಲ್ಲಿರುವ ಲಕ್ಷ್ಮಿ ಹೊರಟು ಹೋಗುತ್ತಾಳೆ. ಯಾರಿಗೂ ಸಾಲ ನೀಡಬಾರದು. ಮುಖ್ಯವಾಗಿ ಹಾಲು, ಮೊಸರು, ಉಪ್ಪು ನೆರೆಹೊರೆಯವರಿಗೆ ನೀಡಬಾರದು. ಮನೆಯೆಲ್ಲ ಬೆಳಕು ಇರುವಂತೆ ನೋಡಿಕೊಳ್ಳಬೇಕು. ಕತ್ತಲೆ ಇರಬಾರದು. ಹಾಗೆಯೇ ದೀಪ ತನ್ನಷ್ಟಕ್ಕೆ ತಾನೇ ಆರಿ ಹೋಗದಂತೆ ಒಂದು ಪುಟ್ಟ ಹೂವಿನಿಂದ ಶಾಂತಗೊಳಿಸಬೇಕು. ಬಾಯಿಯಿಂದ ಊದುವುದು ಮಹಾಪಾಪ. ಕೊನೆಯದಾಗಿ ದೀಪಾರಾಧನೆಯ ನಂತರ ಮನೆಯೆಲ್ಲ ಶುದ್ಧವಾದ ಸಾಂಬ್ರಾಣಿ ಧೂಪ ಹಾಕುವುದನ್ನು ಮರೆಯಬೇಡಿ. ಇದು ನಕಾರಾತ್ಮಕ ಶಕ್ತಿಯನ್ನು ಓಡಿಸಿ ದೇವಿಯನ್ನ ನಿಮ್ಮ ಮನೆಯಲ್ಲಿ ನೆಲೆಸುವಂತೆ ಮಾಡುತ್ತದೆ. ಈ ಸಣ್ಣ ಸೂಕ್ಷ್ಮಗಳನ್ನು ಪಾಲಿಸಿ ನೋಡಿ, ಆ ಲಕ್ಷ್ಮೀದೇವಿಯ ಕಟಾಕ್ಷ ನಿಮ್ಮ ಮನೆಯನ್ನು ಹೇಗೆ ಬದಲಾಯಿಸುತ್ತದೆ ಎಂದು ನೀವೇ ಗಮನಿಸುತ್ತೀರಿ. ನೋಡಿದಿರಲ್ಲ, ಶುಕ್ರವಾರ ಸಂಜೆಯ ದೀಪಾರಾಧನೆಯಲ್ಲಿ ಎಂತಹ ದೊಡ್ಡ ಪರಮಾರ್ಥ ಅಡಗಿದೆ ಎಂದು. ಈ ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸುತ್ತಾ ಪರಿಪೂರ್ಣವಾದ ವಿಶ್ವಾಸದಿಂದ ಆ ಮಹಾಲಕ್ಷ್ಮಿಯನ್ನು ಆರಾಧಿಸಿದರೆ ನಿಮ್ಮ ಮನೆ ಅಷ್ಟೈಶ್ವರ್ಯಗಳಿಂದ, ಸಿರಿ ಸಂಪತ್ತಿನಿಂದ ತುಳುಕಾಡುವುದು ಖಂಡಿತ. ಆ ತಾಯಿಯ ಕರುಣಾ ಕಟಾಕ್ಷಗಳು ನಿಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರಲಿ ಎಂದು ಮನಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.